ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಅವರಿಂದ ನಾವು ವಾಪಸ್ಸು ಶಿರಳಿಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಮಿರ್ಜಾನ್ ಫೋರ್ಟ್ ಇದೆ. ಇಟ್ಸ್ ಒನ್ ಆಫ್ ದ ಲೆಸರ್ ನೋನ್ ಸ್ಪಾಟ್ಸ್. ಬಟ್ ಆದರೆ ಈ ಕರಾವಳಿ ಸೈಡಲ್ಲಿ ಒನ್ ಆಫ್ ದ ಫೋರ್ಟ್ಸ್ ಅಂತ ಹೇಳ್ಬೋದು ಇದು, ಆಯಿತಾ. ಅದಕ್ಕೆ ಇಲ್ಲೊಂದು ಕ್ವಿಕ್ಕಾಗಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬರೋಣ ಅಂದ್ಕೊಂಡ್ವಿ, ಆಯಿತಾ. ಅಷ್ಟು ದೊಡ್ಡದೇನಿಲ್ಲ ಇದು, ಬಟ್ ಇಟ್ ಈಸ್ ಅ ಫೋರ್ಟ್ ಮಾಟೆ ಆ್ಯಂಡ್ ಇಟ್ಸ್ ಆಲ್ಸೋ ಒನ್ ಆಫ್ ದ ಹಿಸ್ಟಾರಿಕ್ ಸ್ಪಾಟ್ಸ್ ಅಲ್ವಾ. ಅದಕ್ಕೆ ಒಂದು ವಿಸಿಟ್ ಕೊಟ್ಟು ಬರೋಣ ಅಂದ್ಕೊಂಡ್ವಿ. ಸೊ ಹೊರಗಡೆಯಿಂದ ನೋಡಿ ಹಿಂಗೆ ಕಾಣುತ್ತೆ ಫೋರ್ಟ್ ಇದು. ಅಪ್ಡೇಟ್ ಏನು ಅಂದರೆ ಕ್ಯಾಮ್ರಾ ಎಲ್ಲ ಒಳಗೆ ಅಲೌಡ್ ಇಲ್ವಂತೆ, ಆಯಿತಾ. ಈ ಆ್ಯಕ್ಷನ್ ಕ್ಯಾಮ್ರಾ, ಪಾಕೆಟ್ ಕ್ಯಾಮ್ರಾ ನಮ್ಗೆ ಯಾವುದೂ ಯೂಸ್ ಆಗೋಲ್ಲ ಒಳಗೆ, ಆಯಿತಾ. ಮೊಬೈಲಲ್ಲಿ ಶೂಟಿಂಗ್ ಮಾಡ್ಬೋದಂತೆ, ಆದರೆ ಕ್ಯಾಮ್ರಾ ಒಳಗೆ ತೊಗೊಂಡು ಹೋಗಂಗಿಲ್ವಂತೆ. ಅದೇ ಕ್ಯಾಮ್ರಾನ ವಾಪಸ್ಸು ಗಾಡಿಯಲ್ಲಿಟ್ಟು ನೋಡೋಣ ಮೊಬೈಲಲ್ಲಿ ಎಷ್ಟು ಶೂಟ್ ಮಾಡೋಕ್ಕಾಗತ್ತೆ ಅಂತ ಶೂಟ್ ಮಾಡೋದು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ, ಆಯಿತಾ. ಚೆನ್ನಭೈರವಿ ಅಂತ ಒಬ್ಬರು ರಾಣಿ ಇದ್ಲು. ಶಿ ವಾಸ್ ಕಾಲ್ಡ್ ದ ಸ್ಪೈಸ್ ಕ್ವೀನ್. ಯಾಕಂದರೆ ಅವರು ಸ್ಪೈಸ್ ಟ್ರೇಡ್ ಜಾಸ್ತಿ ಮಾಡ್ತಾರೆ, ಅದಕ್ಕೆ ಸ್ಪೈಸ್ ಕ್ವೀನ್ ಅಂತ ಕರೀತಾರೆ ಅವ್ರಿಗೆ. ಆಮೇಲೆ ಇದು 16ನೇ ಶತಮಾನದಲ್ಲಿ ಕಟ್ಟಿದ್ದು, ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ. ಆಮೇಲೆ ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಮೊಘಲರು ತುಂಬ ಜನ ಇದನ್ನು ಆಳಿದ್ರು. ಕಟ್ಟಿದ್ದು 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರವೇಶ್ವರಿ, ಆಯಿತಾ. ಸೊ ಈಗ ಕ್ಯಾಮ್ರಾನ ನಂದು ಪಾಕೆಟ್ ಕಾರಲ್ಲಿಟ್ಟು ಮೊಬೈಲ್ ತೊಗೊಂಡು ಹೋಗ್ತೀನಿ. ಎಷ್ಟು ಶೂಟ್ ಮಾಡೋಕ್ಕಾಗತ್ತೋ ಅಷ್ಟು ಶೂಟ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಯಾರೋ ರೌಂಡ್ ಟೂಪಿ ಹಾಕೊಂಡು ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ. ಮೋಸ್ಟ್ಲಿ ಮಹೇಂದ್ರ ಸಿಂಗ್ ಧೋನಿ ಫ್ಯಾನ್ ಅನಿಸುತ್ತೆ. ಫೈನಲಿ ಫೋರ್ಟ್ ಒಳಗೆ ಎಂಟ್ರಿ. ದೊಡ್ಡ ಗೇಟು, ಆಯಿತಾ. ಸೊ ನಾನು ಆಗಲೇ ಹೇಳ್ದಂಗೆ 16ನೇ ಶತಮಾನದಲ್ಲಿ ಚೆನ್ನಭೈರಾದೇವಿ ಅವರು ಕಟ್ಟಿಸಿದ್ದು. ಅವರು ಗೆರ್ಸಪ್ಪ ಅನ್ನೋ ಊರಿನ ರಾಣಿಯಾಗಿದ್ದರು, ಆಯಿತಾ. ಇಲ್ಲೆಲ್ಲ ಈ ಕಲ್ಲುಗಳು ನೋಡಿ, ಲ್ಯಾಟ್ರೈಟ್ ಕಲ್ಲುಗಳು. ಇದೇ ಇದರದ್ದು ಮೇನ್ ಅಟ್ರ್ಯಾಕ್ಷನ್ನು. ಇದಕ್ಕೆ ನಾವಿಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಚಿರೆಕಲ್ಲು ಅಂತೀವಿ. ಅದರಲ್ಲಿ ಕಟ್ಟಿದೆ ಫೋರ್ಟನ್ನು ಫುಲ್ಲಾಗಿ. ಯೂಶ್ವಲಿ ಫೋರ್ಟ್ ಕಟ್ಟುವಾಗ ಶಿಲೆಕಲ್ಲನ್ನ ಯೂಸ್ ಮಾಡ್ತೀವಿ, ಆದರೆ ಈ ಫೋರ್ಟ್ನ ಕಟ್ಟೋಕ್ಕೆ ಈ ಚಿರೆಕಲ್ಲನ್ನ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಗುಪ್ತ ದ್ವಾರ ಇದೆ. ಇದು ನೋಡಿ, ಇದು ಫೋರ್ಟಿಗೆ ಎಂಟ್ರೆನ್ಸು. ಓಕೆ, ತುಂಬ ಜನ ಹುಡುಗರೆಲ್ಲ ಬಿದ್ದು ತುಂಬ ಏಟೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ತುಂಬ ಜಾಗಗಳನ್ನ ಹೋಗೋಕ್ಕೆ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ಆಯಿತು. ಫಾರ್ ಎಕ್ಸಾಂಪಲ್ ನೋಡಿ, ಇದು ಫ್ಲ್ಯಾಗ್ ಹಾಯ್ಸ್ಟ್ ಮಾಡೋ ಜಾಗ. ಆಗಸ್ಟ್ 15 ದಿನ ಮಾತ್ರ ಇದು ಓಪನ್ ಆಗಿರುತ್ತೆ, ಇಲ್ಲಾಂದರೆ ಈ ಥರ ಲಾಕ್ ಮಾಡಿಟ್ಟಿದ್ದಾರೆ. ಇದ್ರ ಮೇಲೆ ತುಂಬ ಜನ ಹುಡುಗರು ಹತ್ತಕ್ಕೆ ಹೋಗಿ ಸರ್ಕಸ್ ಮಾಡೋಕ್ಕೆ ಹೋಗಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ಅದು ಬಿಟ್ಟರೆ ಇಲ್ಲೊಂದು ದೊಡ್ಡ ಬಾವಿ ಇದೆ ನೋಡಿ. ಓಕೆ, ಒಂದು ಚೆನ್ನಾಗಿರೋ ನೆರಳಿರೋ ಜಾಗ ನೋಡಿಸಿತ್ತು. ನನ್ನ ಕ್ಯಾಮ್ರಾ ಇಲ್ವಲ್ಲ, ಅದಕ್ಕೆ ಮೊಬೈಲಲ್ಲಿ ವಿಡಿಯೋ ಮಾಡಬೇಕಲ್ವಾ. ಓಕೆ, ಸೊ ಈ ಫೋರ್ಟಲ್ಲಿರೋದು ಬೇಸಿಕ್ಲಿ 3 ಜಾಗ ನೋಡೋ ಜಾಗ. ಒಂದು ಸಭಾಂಗಣ ಅಂತಿದೆ, ಒಂದು ಬಾವಿ ಇವಾಗ ಜಸ್ಟ್ ನೋಡಿದ್ರಲ್ಲ, ಇನ್ನೊಂದು ಮಹಿಷಾಸುರ ಮರ್ದಿನಿ ಟೆಂಪಲ್. ಸೊ ಮಹಿಷಾಸುರ ಮರ್ದಿನಿ ಟೆಂಪಲ್ಗೆ ಇವತ್ತಿಗೂ ಪೂಜೆ ಆಗುತ್ತೆ, ನವರಾತ್ರಿ ದಿನ ಎಲ್ಲ ಪೂಜೆ ಎಲ್ಲ ಆಗುತ್ತೆ, ಆಯಿತಾ. ಈಗ ಬಾವಿನ ನೋಡಿದ್ವಿ, ಹಾಗೆ ಸಭಾಂಗಣ ಒಂದು ನೋಡೋಣ ಬನ್ನಿ. ಇವಾಗ ನಾವು ಹೋಗ್ತಿರೋದು ಮುಂದೆ ಮಹಿಷಾಸುರ ಮರ್ದಿನಿ ಟೆಂಪಲ್ಗೆ, ಆಯಿತಾ. ಸೊ ಫೋರ್ಟ್ ನೋಡಿ ಇಲ್ಲಿದೆ. ಸೊ ಫೋರ್ಟ್ದು ವೆಸ್ಟ್ ಸೈಡು
ಓಪನಿಂಗ್ ಇದೆ. ಆ ಓಪನಿಂಗಿಂದ ಹಾಗೆ ನಡ್ಕೊಂಡು ಮುಂದೆ ಹೋದರೆ ಮಹಿಷಾಸುರ ಮರ್ದಿನಿ ಟೆಂಪಲ್ ಇದೆ ಅಂತೆ, ಅದನ್ನು ನೋಡ್ಕೊಂಬರೋಣ ಬನ್ನಿ. ಇದೆ ನೋಡಿ ಮಹಿಷಾಸುರ ಮರ್ದಿನಿ ಟೆಂಪಲ್ಲು. ಹುಲಿ ಮತ್ತು ದೇವಿ. ಇದೇ ಸಭಾಂಗಣ ಅಂತೆ ಆಯಿತಾ. ಹುಲ್ಲೆಲ್ಲ ಬೆಳ್ಬಿಟ್ಟೆಲ್ಲ ಮುಚ್ಚೋಗಿದೆ. ಬಟ್ ಕ್ಲೀನಿಂಗ್ ಏನೋ ಸ್ಟಾರ್ಟ್ ಮಾಡಿದಾರಂತ ಈಗ. ಸೊ ಇಲ್ಲಿ ಲೋಕಲ್ಸ್ ಏನು ಹೇಳ್ತಾರಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸುಮಾರು ಸುರಂಗ ಮಾರ್ಗಗಳಿದೆ. ಸ್ವಲ್ಪ ಸುರಂಗ ಮಾರ್ಗ ಇಲ್ಲಿಂದ ಮೈಸೂರು ತನಕ ಇತ್ತು ಅಂತ ಎಲ್ಲ ಹೇಳ್ತಾರೆ. ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಆಯಿತಾ. ಬಟ್ ನಮ್ಮದಂತೂ ಒಂದು ಕ್ವಿಕ್ ಟೂರ್ ಆಯಿತು ಆಯಿತಾ. ಎಷ್ಟು ದೊಡ್ಡದಾಗೇನಿಲ್ಲ ಫೋರ್ಟು, ಬಟ್ ಇಟ್ಸ್ ಹಿಸ್ಟಾರಿಕಲ್ ಫೋರ್ಟ್. 16th centuryಯಿಂದ ಏನು ಕಮ್ಮಿ ಆಗಿಲ್ಲ ಆಯಿತಾ. ಅದಕ್ಕೆ ಹೆಂಗೂ ನಮ್ಮ ಊರಲ್ಲಿದೆ. ನಾನು ವೀಡಿಯೋ ಮಾಡ್ತಿದ್ರೆ ಹೆಂಗೋ ಬಟ್ ಆ್ಯಕ್ಚುಲಿ ನಾನು ಈ ಫೋರ್ಟಿಗೆ ತುಂಬ ಸಲ ಬಂದಿದ್ದೀನಿ, ಬಟ್ ನಾನು ವೀಡಿಯೋ ಅಂತ ಮಾಡಿರಲಿಲ್ಲ. ಬಟ್ ನಿಮ್ಗೆ ತೋರ್ಸೋಕ್ಕೆ ನಮ್ಮೂರಲ್ಲಿ ಒಂದು ಫೋರ್ಟ್ ಇದೆ ಅಂತ ತೋರ್ಸೋಕ್ಕೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಆಯಿತಾ. ಆಲ್ರೈಟ್, ಸೊ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವೀಡಿಯೋನ ಇದೇ ಥರ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ರೈಟ್ ಸೇಫ್, ಬಿ ಸೇಫ್ ಆ್ಯಂಡ್ ಸ್ಟೇ ಸೇಫ್. ಅಡಿಯೋಸ್.